ಮೆಟ್ರೈಜಿಯಮ್ಗೆ ಏನೋ ಎರಿಹುಳ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ರಿ. ಇಲ್ಲಾಂದ್ರೆ ಇನ್ನೊಂದು ಅಗ್ದಿ ಸಿಂಪಲ್ ಹೇಳ್ಬಿಡ್ತೀನಿ. ಗೊನ್ನಿ ಹುಳ ನಿಮ್ಮಲ್ಲಿ ಐತಿ, ನಮ್ಮ ಇಲ್ಲಿ ಇದು ಶಂಕೇಶ್ವರಕ್ಕೆ ಸಿಗ್ತತಿ ಮೆಟ್ರೈಜಿಯಮ್, ಬಸ್ಟ್ ಮಾಡ್ತೀವಿ. 2 ಕಿಲೋ ತಗೋರಿ, ನಮ್ ಕಡೆ ಬಂದ್ 2 ಕಿಲೋ 2 ಕಿಲೋ ತಗೊಂಡು ಹೋದ್ಮೇಲೆ ನಮ್ ಕಡೆ ಬರ್ಬೇಡ್ರಿ. ಹೊಳೆ ಏನ್ ಮಾಡುದು, 200 ಲೀಟರ್ ನೀರ್ ತಗೋರಿ. 200 ಲೀಟರ್ ನೀರ್ನಾಗ ಅದನ್ನ ಹಾಕ್ರಿ, ನಮ್ದು ಪಾಕಿಟ್ 2 ಕಿಲೋ ಬೆಲ್ಲ ಹಾಕ್ರಿ. ಬೆಲ್ಲ ಮತ್ ಚಲೋ ತರಬೇಡ್ರಿ, ದಾರುಗ್ ಬೆಲ್ಲ ಮಾರ್ತಾರಲ್ಲ ನಿಮ್ಮ ಇದ್ರಾಗ ಸಂತ್ಯಾಗ, ಅದನ್ನ ತಗೊಂಬಂದ್ ಹಾಕ್ರಿ. 1-2 ಕಿಲೋ ಕಡ್ಲಿ ಹಿಟ್ಟು ಹಾಕ್ರಿ. ಕಡ್ಲಿ ಇಲ್ಲಕ್ಕ ನಿಮ್ಗೆ ಹೆಸರು ಹಿಟ್ಟು ಹಾಕ್ರಿ, ಉದ್ದಿನ ಹಿಟ್ಟು ಹಾಕ್ರಿ. ಉದ್ದು ಹಾಕ್ಬೇಡ್ರಿ, ಸಾರಿ ತೊಗೆ ಇದ್ಯಾವ್ದು ಇದು ದಾಲ್ ಏನಂತೀರ, ಬ್ಯಾಳಿ ಹಿಟ್ಟು ಹಾಕ್ರಿ. ಸೋಯಾಬೀನ್ ಬೇಡ, ಇದನ್ನ ಹಿಟ್ಟು ಹಾಕ್ರಿ, ಕಲಸ್ರಿ, ಒಂದ್ ಜೋರಿಗೆ ಕಲಸ್ರಿ, ಮುಚ್ಚಿಟ್ಬಿಡ್ರಿ ಅದನ್ನ 1 ವಾರ. ಅದ್ 1 ವಾರ ಆದ್ಮೇಲೆ ಸೋಸ್ರಿ ಅದನ್ನ. 20 ಲೀಟರ್ ಅಲ್ಲಿ ಉಳಿಸ್ರಿ. 180 ಲೀಟರ್ ತಗೋರಿ, ಡ್ರೆಂಚ್ ಮಾಡಿ. ಮತ್ 20 ಲೀಟರ್ಗೆ ಸೇಮ್ ಅದನ್ನ 200 ಲೀಟರ್ ಮಾಡ್ಕೋರಿ. ಇದನ್ನ ಏನಂದ್ರ ಮೆಟ್ರೈಜಿಯಮ್ ಜೀವಿಗಳು ಭೂಮಿ ಒಳಗ ಬೆಳಿಲವು, ಅದು ಬೆಳೀತದ ನಿಮ್ ಗೊನ್ನಿ ಹುಳನ್ನ ಹೊಡೆದು ಕೊಲ್ತೈತಿ.